ಹಾಯ್ ಯಶುಗೌಡ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್. ಇವತ್ತು ಗುರುವಾರ ಆಗಿರೋದ್ರಿಂದ ಬೇಗ ಬೇಗ ಎದ್ದು ಮನೆ ಕೆಲಸ ಎಲ್ಲ ಮುಗಿಸಿ ಹೊಸ್ಲಿಗೆ ಅರ್ಶಿನ ಕುಂಕುಮ ಇಟ್ಟು ರಂಗೋಲಿ ಬಿಟ್ಟು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ. ಸೊ ನಾನು ಗುರುವಾರ ಆಗಿದ್ರೆ ಪ್ರತಿ ಗುರುವಾರ ನಾನು ತಪ್ಪದೆ ದೀಪ ಹಚ್ಚೋದಂತೂ ಮರೆಯಲ್ಲ. ಯಾವಾಗಲೂ ದೀಪ ಹಚ್ಚಿ ನಾನು ಕಾಲೇಜ್ಗೆ ಹೋಗ್ತೀನಿ. ಇವತ್ತು ಕೂಡ ಹಂಗೇ ದೀಪ ಹಚ್ಚಿ ನೀಟಾಗಿ ದೇವರಿಗೆಲ್ಲ ಪೂಜೆ ಮಾಡಿ ನಾನು ಕಾಲೇಜ್ಗೆ ಹೊರಡೋದ ಅಂತ ರೆಡಿ ಆಯ್ತಾಯಿದ್ದೆ. ಸೊ ಇವತ್ತೇನಕ್ಕೆ ನಾನು ಲಾಗ್ ಮಾಡ್ತಾಯಿದ್ದೀನಿ ಅಂದರೆ, ಇವತ್ತು ನಂದು ಸೆಕೆಂಡ್ PU ಇನ್ನೇನು ಮುಗೀತಿದೆ, ಇನ್ನೊಂದು ಮಂತ್ ಇದೆ ಅಷ್ಟೇ. ನಾನು ಈ ವಿಡಿಯೋ ಅಪ್ಲೋಡ್ ಮಾಡೋಷ್ಟು ತುಂಬ ಲೇಟ್ ಆಗುತ್ತೆ, ಯಾಕಂದರೆ ನಂದು ಸೆಕೆಂಡ್ PU ಎಕ್ಸಾಮ್ ಮುಗಿದ ಮೇಲೆ ನಾನು ಈ ವಿಡಿಯೋ ಅಪ್ಲೋಡ್ ಮಾಡೋದು. ಯಾಕಂದರೆ ಅಲ್ಲಿ ಗಂಟ ನನಗೆ ಟೈಮ್ ಸಿಗೋಲ್ಲ, ವಾಯ್ಸ್ ಓವರ್ ಕೊಡೋಕ್ಕೂ ಟೈಮ್ ಸಿಗೋಲ್ಲ. ವಾಯ್ಸ್ ಓವರು ನಾನು ನನ್ನ ಎಕ್ಸಾಮ್ ಮುಗಿದ ಮೇಲೆ ಕೊಡೋದ್ರಿಂದ ಸುಮ್ಮನೆ ವೀಡಿಯೋ ಮಾಡಿ ಇಟ್ಕೊಂಡಿರೋದಾ ಅಂತ ಅಂದ್ಬಿಟ್ಟು ವೀಡಿಯೋ ಮಾಡ್ಕೊಂಡಿದ್ದು ಅಷ್ಟೇ. ನಾನು ಅವತ್ತು ಗುರುವಾರ ಆಗಿರೋದ್ರಿಂದ ನೀಟಾಗಿ ನನ್ನ ಗುರುವಾರ ದಿನ ಮಾತ್ರ ನಾನು ಯಾರಿಗೂ ಏನು ಹೇಳಲ್ಲ. ನಾನು ಎದ್ದು ನಾನು ಸ್ನಾನ ಮಾಡಿ, ನಾನು ಗುರುವಾರ ನಮ್ಮ ರಾಯರ ವಾರ ಇರೋದ್ರಿಂದ ಸೊ ಅವತ್ತು ನಾನು ದೀಪ ಹಚ್ಚಲೇಬೇಕು. ಸೊ ನಾನು ಯೂಸ್ ಮಾಡೋ ಪ್ರಾಡಕ್ಟ್ ಇಷ್ಟೇ. ನಾನು ಹಿಂಗೆ ಸಿಂಪಲಾಗೆ ರೆಡಿ ಆಗೋದು ಕಾಲೇಜ್ಗೆ. ನಾನು ಸಿಂಪಲಾಗಿ ರೆಡಿಯಾಗಿ ಆಮೇಲೆ ಇವತ್ತು ತುಂಬ ಟೈಮ್ ಬೇರೆ ಆಗೋಗಿತ್ತು. ನಾನು ಆಲೇ ದೀಪ ಎಲ್ಲ ಹಚ್ಚೋಷ್ಟರಲ್ಲಿ ಆಲೇ 8 ಗಂಟೆ ಆಗ್ಬಿಟ್ಟಿತ್ತು. 8:15ಗೆಲ್ಲ ನಾನು ಬಸ್ ಸ್ಟ್ಯಾಂಡ್ಗೆ ಹೋಗಬೇಕಾಗಿತ್ತು. ಬೇಗ ಬೇಗ ಹೇರ್ ಡ್ರೈ ಮಾಡಿಕೊಂಡು ನಾನು ರೆಡಿ ಆದೆ. ಸೊ ನನ್ನ ಬಸ್ಸಿನೇನು ಬರ್ತು ಅಂತ ಫೋನ್ ಬಂತು ನನ್ನ ಫ್ರೆಂಡ್ ಕಡೆಯಿಂದ. ನಾನು ರೆಡಿ ಆಗಿದ್ದೆ ಅಷ್ಟರಲ್ಲಿ. ನಾಷ್ಟ ನಾನು ಗುರುವಾರದೊತ್ತು ಮಾಡಲ್ಲ. ನಾನು ಅಲ್ಲಿಗೆ ಹೋಗಿ ಕಾಲೇಜ್ಗೆ ಹೋಗಿ ಅಲ್ಲಿ ದೇವರು ಗುರುವಾರ ಮಠಕ್ಕೆ ಹೋಗಿ ನಾನು ಹೋಗ್ಬಿಟ್ಟು ಬಂತೀನಿ. ರಶ್ ಇರೋ ಬಸ್ಸಲ್ಲಿ ಹೆಂಗೋ ಒಂದು ಮಾಡಿ ಅಂತೂ ಇಂತೂ ಹೆಂಗೋ ಸೀಟ್ ಸಿಕ್ತು, ಆದರೂ ಕೂತ್ಕೊಂಡು ಅದರಲ್ಲಿ ಬಂದೆ. ನೆಕ್ಸ್ಟು ನಮ್ಮ ಮೈಸೂರಿಗೆ ಹೋಗ್ತಾ ಇದ್ದಂಗೆ ಯಾರೂ ಜನಗಳೇ ಇಲ್ಲ, ಎಲ್ಲ ಖಾಲಿ ಆಗೋದ್ರು. ಮೈಸೂರಲ್ಲಿ 9 ಗಂಟೆ ಆದರೂ ಇನ್ನೂ ಅಂಗಡಿಗಳೇ ಓಪನ್ ಆಗಿಲ್ಲ. ನನಗೆ ನೋಡಿ ಶಾಕ್ ಆಯಿತು. ಇಷ್ಟು ದಿನ ನೋಡ್ತಾ ಇದ್ದೆ, ಬಟ್ ಅಷ್ಟೊಂದು ಅಬ್ಸರ್ವ್ ಮಾಡಿರಲಿಲ್ಲ. ಇವತ್ತು ವೀಡಿಯೋಗೋಸ್ಕರ ಅಬ್ಸರ್ವ್ ಮಾಡಿದೆ. ನೆಕ್ಸ್ಟು ನಮ್ಮ ತಮ್ಮ ಸಿಕ್ಕಿದ್ದ, ಅವನ ಜೊತೆ ಮಾತಾಡಿಸ್ಕೊಂಡು ವೀಡಿಯೋ ಮಾಡಿಕೊಂಡು ಲಾಸ್ಟಲ್ಲಿ ನಾವು ಹೊರಡೋ ಟೈಮಲ್ಲಿ ಬಸ್ಸಲ್ಲಿ ಎಲ್ಲೋ 1-2-3 ಜನ ಇದ್ದರು. ನಮ್ಮನ್ನ ಬಿಟ್ಟರೆ ನಾವು ಫಸ್ಟ್ ಸೀಟಲ್ಲೇ ಕೂತ್ಕೊಳ್ಳೋದು. ನಾನು ನಮ್ಮ ಫ್ರೆಂಡೆಲ್ಲ ಒಟ್ಟಿಗೆ ಇದ್ದು. ಸೊ ಇವತ್ತು ಬಸ್ ಖಾಲಿ ಇರೋದ್ರಿಂದ ಮುಂದೆನೇ ಕೂತ್ಕೊಂಡು ಮಾತಾಡ್ಕೊಂಡು ಬಂದು ನಾವು ಮೈಸೂರಲ್ಲಿ ಇದ್ದು ನಿಮಗೆ ಒಂದು ಬ್ಯೂಟಿಫುಲ್ ಪ್ಲೇಸ್ ತೋರಿಸ್ತಾ ಇದ್ದೀನಿ ನೋಡಿ, ಇದೇ ಅರಮನೆ. ಸೊ ಅರಮನೆ ನೋಡಿಕೊಂಡು CBSಗೆ ಬಂದು ಅಂತೂ ಇಂತೂ CBSಯಿಂದ ನಾವು ನಮ್ಮ ಕಾಲೇಜ್ಗೆ ನಡ್ಕೊ ಹೋಗಬೇಕು. ಸೊ ನಾವು ಅಲ್ಲಿಂದ CBSಯಿಂದ ಕಾಲೇಜ್ಗೆ ನಡ್ಕೊ ಬಂದು ಬೆಳಗ್ಗೆ ಯಾರೂ ಬಂದಿರಲಿಲ್ಲ ಅಷ್ಟಾಗಿ. ನಾವು ಫಿಸಿಕ್ಸ್ ಓದ್ತಾ ಇದ್ದೆ. ಆಮೇಲೆ ನೆನಪಾಯಿತು ನನಗೂ ಇವತ್ತು ಕೆಮಿಸ್ಟ್ರಿ ರೆಕಾರ್ಡ್ ಸಬ್ಮಿಟ್ ಮಾಡಬೇಕು ಅಂತ. ನಾನು ಡೇಟ್ ಬೇರೆ ಹಾಕ್ಕೊಂಡಿರಲಿಲ್ಲ. ಸೊ ನನ್ನ ಫ್ರೆಂಡ್ದು ರೆಕಾರ್ಡ್ ಇಸ್ಕೊಂಡು ಡೇಟ್ ಹಾಕ್ಕೊಂಡೆ. ನೆಕ್ಸ್ಟು ನಾನು ತಿಂಡಿ ಮಾಡ್ತಾ ಇರಲಿಲ್ಲ ಅಂದ್ಬಿಟ್ಟು ನನ್ನ ಫ್ರೆಂಡು ರಾಘವೇಂದ್ರ ಫೋಟೋ ಮುಂದೆ ಇಟ್ಕೊಂಡು ಅವರು ತಿನ್ನು ಅಂತ ಇದ್ಲು. ಇವತ್ತು ಹೋಗದೆ ದೇವಸ್ಥಾನಕ್ಕೆ ಹೋಗದೆ ಇರೋದು ನನಗೆ ತುಂಬ ಡಿಸಪಾಯಿಂಟ್ ಆಯಿತು. ಆದರೂ ಆಗಲಿ ಇರಲಿ ಅಂದ್ಬಿಟ್ಟು ನಾನು ಅಲ್ಲೇ ಕುಂಕುಮ ಇಟ್ಕೊಂಡು ನಾನು ಇದ್ದಿದ್ದವನೇ. ಯಾರು ಫ್ರೆಂಡ್ಸ್ ಬಂದಿರಲಿಲ್ಲ, ಸೊ ಅದರಿಂದ ಹೋಗೋಕ್ಕಾಗಲಿಲ್ಲ. ಆಯಿತು ಅಂದ್ಬಿಟ್ಟು ತಿಂಡಿ ಮಾಡಿಕೊಂಡೆ. ಇವತ್ತೇ ಅನಿಸುತ್ತೆ ನಾನು ಕಾಲೇಜ್ಗೆ ಹೋಗುವಾಗ ನಾನು ರಾಘವೇಂದ್ರ ದೇವಸ್ಥಾನಕ್ಕೆ ಹೋಗದಂತೆ ತಿಂಡಿ ಮಾಡಿದ್ದು. ಸೊ ಮನೇಲಿ ಹೆಂಗಿದ್ರು ದೀಪ ಹಚ್ಚಿ ನೀಟಾಗಿ ರೆಡಿ ಎಲ್ಲ ಮಾಡಿಬಿಟ್ಟು ಬಂದಿದ್ದೆ ಅಂತ ಅಂದ್ಬಿಟ್ಟು ಆಯಿತು ಇರಲಿ ಅಂತ ತಿಂದೆ. ನೆಕ್ಸ್ಟು ಲ್ಯಾಬಲ್ಲಿ ತುಂಬ ಫನ್ನಿಯಿಂದ ಇದ್ದು ಎಕ್ಸ್ಪೆರಿಮೆಂಟ್ಸ್ ಎಲ್ಲ ನಾವು ಮಾಡ್ಕೋತಾ ಇದ್ದೋ. ರಿಪಿಟೇಷನ್ಗೆ ನಮಗೆ ಬಿಟ್ಟಿದ್ದರು. ಫಿಸಿಕ್ಸ್ ಲ್ಯಾಬ್ಗೆ ಹೋಗಿದ್ದೋ ಇವತ್ತು ನಾವು. ನಮಗಿದ್ದಿದ್ದು ಇವತ್ತು ಬೆಳಗ್ಗೆ ಫಿಸಿಕ್ಸ್ ಲ್ಯಾಬು. ನಮಗೆ ಇವಾಗ ಟೆಸ್ಟ್ ಹತ್ರ ಬರ್ತಿರೋದ್ರಿಂದ ಅದು ಲ್ಯಾಬ್ ಎಕ್ಸಾಮು ಇನ್ನೊಂದು ವೀಕ್ ಅಷ್ಟೇ. ಸೊ ಅದರಿಂದ ಎಲ್ಲ ಲ್ಯಾಬ್ನು ರಿಪಿಟೇಷನ್ ಮಾಡ್ಕೊಳ್ಳಿ ಅಂತ ನಮಗೆ ಬಿಟ್ಟಿದ್ದರು. ಸೊ ನಾವು ರೆಕಾರ್ಡು ಸಬ್ಮಿಟ್ ಮಾಡಬೇಕಾಗಿತ್ತು. ಬೇಗ ರೆಕಾರ್ಡ್ ಎಲ್ಲ ಸಬ್ಮಿಟ್ ಮಾಡಿ ನಾವು ರಿಪಿಟೇಷನ್ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಕ್ಲಾಸಿಗೆ ಬಂದು ನಮಗೆ ಕೆಮಿಸ್ಟ್ರಿ ಕ್ಲಾಸ್ ತೊಗೋತೀನಿ ಅಂದಿದ್ರು. ಸೊ ಬಂದಿದ್ದು ನಮ್ಮ ಲ್ಯಾಬವ್ರು ಮಾತ್ರ ಬಂದಿದ್ದರು. ಇನ್ನೂ 3 ಲ್ಯಾಬ್ ನಡೀತದೆ ದಿನಕ್ಕೆ. ಸೊ ಆ 3 ಲ್ಯಾಬ್ಗೂ 3 ಬ್ಯಾಚಸ್ ಅಂತ ಮಾಡಿರ್ತಾರೆ ನಮ್ಮ ಕ್ಲಾಸ್ಗೆ. ನಾನು ಇವತ್ತಿದ್ದು ಫಿಸಿಕ್ಸ್ ಲ್ಯಾಬಲ್ಲಿ. ಇನ್ನೂ 2 ಬ್ಯಾಚಸ್ಸು ಬಂದಿರಲಿಲ್ಲ. ಅದಕ್ಕೋಸ್ಕರ ನಾವು ಎಷ್ಟು ಜನ ಬಂದಿದ್ದೋ ಅಷ್ಟು ಜನನೇ ಸುಮ್ಮನೆ ವೀಡಿಯೋಸ್ಗಳು ಮಾಡ್ಕೊಂಡು ಫೋಟೋಸ್ಗಳು ತಗೋತಾ ಇದ್ದೋ. ಇನ್ನೂ ಸರ್ ಬಂದಿರಲಿಲ್ಲ. ಎಲ್ಲರೂ ಬರಲಿ ಅಂದ್ಬಿಟ್ಟು ಸರ್ರು ಹೋಗಿದ್ರು ಆಚೆ. ಸೊ ಎಲ್ಲ ಬಂದಾದಮೇಲೆ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಯಾಕಂದರೆ ಸರ್ರು ಹಿಂದೆನೇ ಬಂದಿದ್ದರಿಂದ. ಎಲ್ಲರೂ ಲಾಸ್ಟಲ್ಲಿ ಕ್ಲಾಸ್ ಮುಗಿಸ್ಕೊಂಡು ಹೋಗುವಾಗ ವೀಡಿಯೋ ಮಾಡ್ಕೊಂಡಿದ್ದೀನಿ. ತುಂಬ ಜನ ತುಂಬಿದ್ರು, ಆದರೂ ಅಷ್ಟೊಂದು ವೀಡಿಯೋ ಮಾಡೋಕ್ಕಾಗಲಿ. ವೀಡಿಯೋ ಮಾಡೋಷ್ಟರಲ್ಲಿ ಎಲ್ಲ ಹೊಂಟೋಗಿದ್ರು. ನಾವು ನೆಕ್ಸ್ಟು ಬಯೋ ಲ್ಯಾಬಲ್ಲಿ ಸರ್ ಕರೆದಿದ್ದು ಅಂತ ಬಯೋ ಲ್ಯಾಬ್ಗೆ ಹೋದ್ರು. ಸರ್ರು ನಾಳೆ ಬನ್ನಿ ಅಂತ ಕಳಿಸ್ಬಿಟ್ರು. ಇರಲಿ ಬಿಡಿ ಅಂತ ಅಂದ್ಬಿಟ್ಟು ನಾವು ಬಂದಿದ್ದು CBS ಕಡೆ. ಇನ್ನೂ ಊಟ ಮಾಡಿರಲಿಲ್ಲ, ಆಲೇ 2 ಗಂಟೆ ಆಗಿತ್ತು ಅಂದ್ಬಿಟ್ಟು ನಾನು ನನ್ನ ಫ್ರೆಂಡು ಇಬ್ಬರು ಪಾಪ್ಕಾರ್ನ್ ತೊಗೊಂಡಿದ್ದು. ಅವಳು ಊಟ ತಂದಿಲ್ಲ ಅಂದ್ಬಿಟ್ಟು ನನಗೂ ತಿನ್ನಿಸ್ಕೊಂಡು ಅವರು ತಿಂದ್ಲು.
ನೆಕ್ಸ್ಟು ನಾವು ಡೈಲಿ ಕೂತ್ಕೊಳ್ಳೋ ಸೀಟಲ್ಲಿ ನಮ್ಮ ನೇಮ್ ಬರೆದಿದ್ದೋ, ಬೆಸ್ಟೀಸ್ ಅಂದ್ಬಿಟ್ಟು SY ಅಂತ ಬರೆದಿದ್ದೋ. ನಾನು ಆ ಕಡೆಯೂ ನಾವು ಏನೋ ನೇಮ್ ಬರ್ಕೊಂಡಿದ್ದೋ ಅಷ್ಟೇ. ಅದನ್ನು ತೋರಿಸ್ತಾ ಇದ್ದೀನಿ ಇವತ್ತು. ನಾನು ಹೆಂಗಿದ್ರೂ ಹಾಕೋದು ಇನ್ನೂ ಈ ವಿಡಿಯೋ ಅಪ್ಲೋಡ್ ಮಾಡೋದು ಮೇ ಬಿ ಮಾರ್ಚ್ ಇಲ್ಲ ಏಪ್ರಿಲ್ಗಿರ್ಬೋದು. ಅದರಿಂದ ನಾವು ಈ ಬಸ್ಸಲ್ಲಿ ಏನೇನು ಮಾಡಿರ್ತೀವಿ ತಲಾಟೆಗಳು ಅಂತ ತೋರಿಸ್ದೆ ಅಷ್ಟೇ. ನಾವು ಡೈಲಿ ಅದೇ ಬಸ್ ಕತ್ತೋದ್ರಿಂದ ಅದೇ ಸೀಟಲ್ಲೇ ಕೂತ್ಕೊಳ್ಳೋದು. ನೆಕ್ಸ್ಟು ನಾನು ನಮ್ಮ ಮನೆ ಕಡೆ ಬಂದಿದ್ದ ತಕ್ಷಣ ಒಂದು ಚೀಕು ಇತ್ತು ನಮ್ಮ ಮನೇಲಿ, ಆ ಚೀಕು ಕಟ್ ಮಾಡ್ಕೊಂಡು ತಿಂದೆ. ನೆಕ್ಸ್ಟು ಹಂಗೆ ಒಂದು ಕ್ಲಿಪ್ ತೊಗೊಂಡೆ, ಸುಮ್ಮನೆ ಇದ್ನಲ್ಲ ಅಂದ್ಬಿಟ್ಟು ಒಂದು ಕ್ಲಿಪ್ ತೊಗೊಂಡೆ. ಫೋನ್ ಬಂತು, ಕಾಲ್ ಬಂತು, ಪಾರ್ಸಲ್ ಐತೆ ಅಂದರು. ನಾನೇ ಶಾಕ್ ಆದೆ, ಯಾವ ಪಾರ್ಸಲು, ನಾನು ಆರ್ಡರೇ ಮಾಡಿರಲಿಲ್ವಲ್ಲ ಅಂತ. ನಂದು ಕರೆನ್ಸಿನೂ ಇರಲಿಲ್ಲದೆ ಇರೋದ್ರಿಂದ ನಾನು ನೋಡೋಕ್ಕಾಗಲಿಲ್ಲ. ಆಗಲಿ ಹೋಗಿ ಅಂದ್ಬಿಟ್ಟು ತೊಗೊಬಂದೆ. ಸೊ ಬಿಚ್ಚು ನೋಡಿದಾಗ ನನಗೆ ಶಾಕು. ನಾನು ಆಲ್ರೆಡಿ ಒಂದು 15 days ಆಗಿತ್ತು, ಅದು ಬಂದಿರೋದು ಇವಾಗ ನನಗೆ ಮರ್ತೇ ಹೋಗಿತ್ತು ನಾನು ಏನು ಬುಕ್ ಮಾಡಿದ್ದೆ ಅನ್ನೋದು. ಆಲ್ಮೋಸ್ಟ್ ನಾವು ತರಿಸ್ಕೊತಾ ಇರ್ತೀವಿ, ಏನು ಬುಕ್ ಮಾಡಿರ್ತೀವಿ, ಇಲ್ಲ ನಮ್ಮಮ್ಮ ಬುಕ್ ಮಾಡಿರುತ್ತೆ, ನಾವು ಬುಕ್ ಮಾಡಿರ್ತೀವಿ, ಏನು ತರಿಸ್ಕೊತಾ ಇರ್ತೀವಿ ಅಂತ ಗೊತ್ತೇ ಇರಲಿಲ್ಲ. ಅದನ್ನು ಓಪನ್ ಮಾಡಿದ್ದಕ್ಕೆ ನನಗೆ ಶಾಕ್ ಆಯಿತು. ಸೆಲ್ಫಿ ಸ್ಟಿಕ್ ಅದು ತುಂಬ ಚೆನ್ನಾಗಿದೆ, ಬ್ಲೂಟೂತ್ ಕನೆಕ್ಟ್ ಐತೆ, ಅದಕ್ಕೊಂದು ರಿಮೋಟ್ ಕೊಟ್ಟವ್ರೆ, ಅದು ಸ್ಟ್ಯಾಂಡು. ನಾನು ರೀಲ್ಸ್ ಮಾಡೋದ್ರಿಂದ ತುಂಬ ಹೆಲ್ಪ್ ಆಗುತ್ತೆ ನನಗೆ, ಈ ವೀಡಿಯೋಸ್ಗಳೆಲ್ಲ ಮಾಡೋದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ ಅದರಿಂದ. ಸೊ ನಾನು ಈ ವಿಡಿಯೋ ಮಾಡೋಕ್ಕೆ ಇವತ್ತು ಏನು ವಿಡಿಯೋ ಮಾಡಿದ್ದೀನಿ ಅದೊಂದು ಕಾರಣ ಬಂದು ಸೆಕೆಂಡ್ PU ಲೈಫ್ ಸ್ಟೈಲ್ ಹೆಂಗಿತ್ತು ಅಂತ ನಾನೇ ಒಂದು ಸತಿ ನೋಡಿದ್ರೆ ಹೆಂಗಿರುತ್ತೆ ಅಂತ ಅಂದ್ಬಿಟ್ಟು ಸುಮ್ಮನೆ ನಾನು ಈ ವಿಡಿಯೋ ಮಾಡಿದ್ದು ಅಷ್ಟೇ. ನಾನು ಎಕ್ಸಾಮ್ ಎಲ್ಲ ಮುಗಿಸಿ ನಾನು ಅಕಸ್ಮಾತ್ ಡಿಗ್ರಿಗೋ ಇಲ್ಲ ಹೈಯರ್ ಎಜುಕೇಷನ್ಗೆ ಹೋದಾಗ ನಾನು ಈ ವಿಡಿಯೋ ಎಲ್ಲ ನೋಡಿದಾಗ ಒಂದು ಇದು ನಾನೇನಾ, ಹಿಂಗಿದ್ನ ನಾನು ಅಂತೆಲ್ಲ ಅನಿಸುತ್ತೆ. ಅದು ನನಗೆ ಗೊತ್ತಿಲ್ಲ. ಸೊ ಅವಾಗ ಹೆಂಗಿರುತ್ತೋ ಅದು ನನಗೆ ಗೊತ್ತಿಲ್ಲ. ಸೊ ಇವಾಗ ಇದರಲ್ಲಿ ಒಂದು ಮ್ಯಾನ್ಯುವಲ್ ಕೊಟ್ಟಿದ್ದರು, ಇದನ್ನು ಹೆಂಗೆ ಯೂಸ್ ಮಾಡೋದು ಅಂತ ಒಂದು ಮ್ಯಾನ್ಯುವಲ್ ಕೊಟ್ಟಿದ್ದರು. ನೆಕ್ಸ್ಟು ಅದು ಸೆಲ್ಫಿ ಸ್ಟಿಕ್ ಇತ್ತು, ನಂಗೆ ತುಂಬಾ ಇಷ್ಟ ಆಯಿತು ಕೂಡ. ನೆಕ್ಸ್ಟು ಮತ್ತು ನಾನು ಕಾಲೇಜ್ ಕಡೆ ಹೇಳೋದಾದರೆ ನಮ್ಮ ಕಾಲೇಜ್ ತುಂಬ ಚೆನ್ನಾಗಿದೆ. ಲ್ಯಾಬ್ ಎಕ್ಸಾಮ್ ಇರೋದ್ರಿಂದ ನಾನು ಅವತ್ತು ಎಕ್ಸಾಮ್ ಮುಂದೆ ಬರ್ತೈತೆ ಅದರಿಂದ ನಾನು ವೀಡಿಯೋ ಮಾಡ್ಕೊಂಡಿದ್ದು. ನಮ್ಮ ಕಾಲೇಜಲ್ಲಿ ಫೋನ್ ಅಲೋ ಇಲ್ಲ. ನಾನು ಕದ್ದು ಮುಚ್ಚಿ ಇಷ್ಟೆಲ್ಲ ವೀಡಿಯೋ ಮಾಡಿದ್ದೀನಿ ಅಷ್ಟೇ. ಸೊ ನೆಕ್ಸ್ಟು ಪಾರ್ಟ್ 2 ಕೂಡ ಬರುತ್ತೆ ಇದರಲ್ಲೇ, ಯಾಕಂದರೆ ಇದಾದಮೇಲೆ ಮಾರನೇ ದಿನ ನಾನು ಇದರಲ್ಲಿ ಬರೀ ಫಿಸಿಕ್ಸ್ ಲ್ಯಾಬ್ ತೋರಿಸಿರೋದು, ಇನ್ನು ಕೆಮಿಸ್ಟ್ರಿ ಬಯೋ 2 ಇದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.